ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟ ಮಡೆನೂರು ಮನು ಕೇಸ್ಗೆ ಇದೀಗ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಂತ್ರಸ್ತೆ ಈಗ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಅತ್ಯಾಚಾರ ಎಸಗಿದ್ದಾರೆ ಅಂತ ಏನೋ ಪ್ರಕರಣ ದಾಖಲು ಮಾಡಿದ್ರು. ಆ ಸಂತ್ರಸ್ತೆ ಈಗ ಮತ್ತೊಂದು ಆರೋಪ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಣ್ಣ ವಿಚಾರದಲ್ಲಿ ಮನು ಒತ್ತಾಯದಿಂದ ರೆಕಾರ್ಡ್ ಮಾಡಿದ್ದಾನೆ. ಏಪ್ರಿಲ್ನಲ್ಲಿ ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ಮಾಡಿಸಿದ್ದ ಆರೋಪ ಕೂಡ ಮಾಡಿದ್ದಾರೆ. ಅಪ್ಪಣ್ಣ ಜೊತೆ ಎಲ್ಲಿಗೂ ಕೂಡ ಹೋಗಬಾರ್ದು ಅಂತ ಬೆದರಿಕೆ ಕೂಡ ಹಾಕಿದ್ನಂತೆ. ಹೀಗಾಗಿ ಬೆದರಿಕೆ ಹಾಕಿದ್ರಿಂದ ಅವತ್ತೇ ನಾನು ಅಪ್ಪಣ್ಣ ಬಳಿ ಕ್ಷಮೆ ಕೂಡ ಕೇಳಿದ್ದೀನಿ ಅಂತ ಸಂತ್ರಸ್ತೆ ಈಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಈಗ ಒಂದಾದ ನಂತರ ಒಂದರಂತೆ ತಿರುವು ಸಿಗ್ತಾ ಇದೆ. ಸಂತ್ರಸ್ತೆ ಈಗ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನೋಡಿ, ಇದು ಮೋಸ್ಕರ ಅಂದ್ರೆ ಇದು ಅವಂದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ನೀನು ನನ್ನ ಜೊತೆ ಇರಬೇಕು ಅಂತ ಅಂದ್ರೆ ನೀನು ವಿಡಿಯೋ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನು ನನಗೆ ಬೇಕು ಅಂತ ಅಂದರೆ ನನಗೆ ವೀಡಿಯೋ ಮಾಡಿಕೊಡು. ಅವ್ನಿಗೆ ಅಪ್ಪಣ್ಣ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ಥರ ವೀಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನು ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ಥರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡಿದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದರೆ ಮನು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ಕೆ ರೆಡಿ ಇದ್ದೆ. ಇದು ಮೋಸ್ಕರ ಅಂದರೆ ಇದು ಅವಂದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದರೆ ನೀನು ನನ್ನ ಜೊತೆ ಇರಬೇಕು ಅಂತ ಅಂದರೆ ನೀನು ವಿಡಿಯೋ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನು ನನಗೆ ಬೇಕು ಅಂತ ಅಂದರೆ ನನಗೆ ವಿಡಿಯೋ ಮಾಡಿಕೊಡು. ಅವ್ನಿಗೆ ಅಪ್ಪಣ್ಣ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ಥರ ವಿಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನು ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ಥರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡಿದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದರೆ ಮನು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ಕೆ ರೆಡಿ ಇದ್ದೆ. ಇನ್ನು ಮನು ನನಗೆ ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಈ ಆಡಿಯೋ ವಿಡಿಯೋಗಳನ್ನು ಇಟ್ಕೊಂಡು ಮನು ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ತುಂಬ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿದ್ದಾರೆ. ಮೊನ್ನೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿಕೊಂಡು ಬೆದರಿಸಿದ್ದಾನೆ. ವೈರಲ್ ಆಗಿದ್ದನ್ನು ಬಲವಂತವಾಗಿ ಮನುವೇ ಮಾಡಿಸಿದ್ದು. ಈ ವೈರಲ್ ಆಗಿರುವಂತಹ ವಿಡಿಯೋ ಮನುನೇ ಮಾಡಿಸಿದ್ದಾನೆ. ಸಿನಿಮಾ ವಿಚಾರಕ್ಕೂ ದೂರಿಗೂ ಯಾವುದೇ ಸಂಬಂಧ ಇಲ್ಲ. ನಾನು ಮನು ಕೊಟ್ಟಿರುವಂತಹ ಹಿಂಸೆಯಿಂದಾಗಿ ದೂರು ಕೊಟ್ಟಿದ್ದೀನಿ. ಆತ ಏನೋ ಹಿಂಸೆ ಕೊಟ್ಟಿದ್ದ, ಬ್ಲ್ಯಾಕ್ ಮೇಲ್ ಮಾಡಿದ್ದ, ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ದೂರು ಕೊಟ್ಟಿದ್ದೀನಿ ಅಂತ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಥರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡಿದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಕಳಿಸ್ತಾ, ನಿಮಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಶನಿವಾರ ನಡೆದ ಘಟನೆ, ಬೇಕಾದ್ರೆ ಅದು ಶನಿವಾರ ನಡೆದ ಘಟನೆ. ಆ ಒಂದು ಘಟನೆಗೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಖಾಸಗಿ ವಿಡಿಯೋ ಮಾಡಿದ್ದಾನೆ, ದೌರ್ಜನ್ಯ ಮಾಡಿದ್ದಾನೆ,
ಬಲವಂತವಾಗಿ ಕೂಡಿಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ. ಮತ್ತೆ ಇದು ಮತ್ತೆ ಯಾವ್ಯಾವ ತರ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಆಲ್ರೆಡಿ ನೀವೇ ನೋಡ್ತಿದ್ದೀರಾ, ಇವನೇ ವಿಡಿಯೋ ಮಾಡಿಸಿ ಅದನ್ನ ಇವನು ಒಂದು ಫೋನಲ್ಲಿ ನನಗೆ ವಿಡಿಯೋ ಮಾಡಕ್ ಹೇಳಿ ಇನ್ನೊಂದು ಫೋನಲ್ಲಿ ನನ್ ಕಾಲ್ ಮಾಡು ಅಂತ ಹೇಳ್ತಾನೆ. ಆ ಕಾಲಲ್ಲಿ ಇವನು ರೆಕಾರ್ಡ್ ಮಾಡ್ಕೊತಾನೆ. ವಿಡಿಯೋ ತೋರ್ಸಕ್ ಹೇಳ್ಬಿಡಿ ಹಂಗಾರೆ ಅವನ ಹತ್ರ. ಇದು ಅವನೇ ವಿಡಿಯೋನ, ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು ಸರ್. ಹಿಂದಿನ ದಿನ ನಿಮಗ್ ಸುದ್ದಿ ಆಗಿದೆ ಸರ್. ನಾನು ಭಾನುವಾರ ಅವನಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ನಾನು ನೀನ್ ಮಾಡಿರೋ ಇಂಥ ಕೃತ್ಯಕ್ಕೆ ನಾನು ಬಂದು ನಿನ್ ಕಂಪ್ಲೇಂಟ್ ಕೊಟ್ಟು ನಿಂಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದ್ದೀನಿ. ಹಂಗೆ ಭಾನುವಾರ ಇವಳು ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗೆಲ್ಲ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ವಿರುದ್ಧ ಬಂದು ಈ ತರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗಂಗೆ ಫೋನ್ ಮಾಡಿ ಹೇಳಿದಾನೆ. ಅದಕ್ಕೂ ಅದು ಆ ಹುಡುಗನ ಹತ್ರನೂ ಬೇಕಾದ್ರೆ ನಾನು ಮಾತಾಡಿಸ್ತೀನಿ. ನಿಮಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಶನಿವಾರ ನಡೆದ ಘಟನೆ